ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಎಸ್ ಪಬ್ಲಿಕ್ ನ್ಯೂಸ್. ನಾನು ಆರತಿ ಬೆಳವಿಯ. ವೀಕ್ಷಕರೇ, ನಿಧಾನವಾದಂತಹ ಹೆಜ್ಜೆಗಳು, ಆಯಸ್ಸನ್ನ ಬಿಂಬಿಸುವ ಉದ್ದನೆಯ ಬಿಳಿ ಕೂದಲು ಮತ್ತು ಗಡ್ಡ. 72 ವರ್ಷದ ಸಾಯಿಬಣ್ಣ ಲಿಂಗಪ್ಪ ನಟೇಕರ್ ಇತ್ತೀಚೆಗೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮುಖ್ಯ ದ್ವಾರದಿಂದ ಹೊರ ನಡೆದಾಗ ಅವರು ಸುಮಾರು 4 ದಶಕಗಳ ಬಳಿಕ ಸ್ವತಂತ್ರವಾಗಿ ಉಸಿರಾಡ್ತಾ ಇದ್ರು. ಸನ್ನಡತೆಯ ಆಧಾರದ ಮೇಲೆ ಶನಿವಾರ ಜೈಲಿನಿಂದ ಬಿಡುಗಡೆಯಾದ 24 ಜೀವಾವಧಿ ಶಿಕ್ಷೆಯ ಕೈದಿಗಳಲ್ಲಿ ಸಾಯಿಬಣ್ಣ ಕೂಡ ಒಬ್ರು. ಆದರೆ ಅವರ ಈ ಬಿಡುಗಡೆ ದೇಶದ ಅತ್ಯಂತ ದೀರ್ಘಾವಧಿಯ ಜೈಲು ಶಿಕ್ಷೆಯ ಇತಿಹಾಸ ಮತ್ತು ಅಪರಾಧ ಜಗತ್ತಿನ ವಿಚಿತ್ರ ಮನಸ್ಥಿತಿಯೊಂದನ್ನು ಸಮಾಜದ ಮುಂದೆ ತೆರೆದಿಟ್ಟಿದೆ. ಸಾಯಿಬಣ್ಣ ಅವರು ಬೆಳಗಾವಿ ಜೈಲಿನಲ್ಲಿ ಮತ್ತು ಕಲಬುರಗಿಯಲ್ಲಿದ್ದಾಗ ಅವರೊಂದಿಗೆ ನಾನು ಮೊದಲು ಸಂವಹನವನ್ನ ನಡೆಸಿದ್ದೇನೆ. ಜೈಲಿನೊಳಗೆ ಅವರ ನಡವಳಿಕೆ ತುಂಬಾ ಉತ್ತಮವಾಗಿತ್ತು ಎಂದು ಜೈಲು ಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ರು. ಜೈಲು ಅಧಿಕಾರಿಗಳ ಪ್ರಕಾರ ಸಾಯಿಬಣ್ಣ ದೇಶದಲ್ಲೇ ಅತ್ಯಂತ ದೀರ್ಘಕಾಲ ಸೆರೆಮನೆ ವಾಸ ಅನುಭವಿಸಿದ ಕೈದಿಯಾಗಿದ್ದಾರೆ. ಅವರ ಬಿಡುಗಡೆಯ ಕುರಿತು ಮಾತನಾಡಿದಂತಹ ಡಿಜಿಪಿ ಅಲೋಕ್ ಕುಮಾರ್, ನಾನು ಬೆಳಗಾವಿ ಮತ್ತು ಕಲಬುರಗಿ ಜೈಲಿನಲ್ಲಿದ್ದಾಗ ಸಾಯಿಬಣ್ಣ ಅವರೊಂದಿಗೆ ಮಾತನಾಡಿದ್ದೆ. ಅವರ ನಡವಳಿಕೆ ಜೈಲಿನಲ್ಲಿ ತುಂಬಾ ಉತ್ತಮವಾಗಿತ್ತು ಎಂದು ಹೇಳಿಕೆಗಳನ್ನ ನೀಡಿದ್ದಾರೆ. ಸಾಯಿಬಣ್ಣ ಅವರ ಕಥೆಯು ಪುನರಾವರ್ತಿತ ದುರಂತವಾಗಿದೆ. 1988ರಲ್ಲಿ ಅವರ ಮೊದಲ ಪತ್ನಿ ಮಲ್ಕವಳ ಅವರನ್ನ ದಾಂಪತ್ಯ ದ್ರೋಹದ ಶಂಕೆಯಿಂದ ಪ್ರಾಣ ತೆಗೆದಿರುವಂತಹ ಆರೋಪದಲ್ಲಿ ಈ ಸಾಯಿಬಣ್ಣ ಅವರು ಜೈಲನ್ನ ಸೇರ್ತಾರೆ. ಅಪರಾಧಿ ಎಂದು ಸಾಬೀತಾಗಿ ಜೀವಾವಧಿ ಶಿಕ್ಷೆ ವಿಧಿಸಿದ ನಂತರ 1994ರಲ್ಲಿ ಅವರಿಗೆ ಪೆರೋಲ್ ಅನ್ನ ನೀಡಲಾಗಿತ್ತು. ಈ ಸಮಯದಲ್ಲಿ ಮರುಮದುವೆಯಾಗಿ ಹೊಸ ಕುಟುಂಬವನ್ನ ಆರಂಭ ಮಾಡ್ತಾರೆ ಸಾಯಿಬಣ್ಣ ಅವರು. ನಂತರ ಹೆಣ್ಣು ಮಗುವಿನ ತಂದೆಯಾಗ್ತಾರೆ. ನಂತರದ ಮತ್ತೊಂದು ಪೆರೋಲ್ ಅವಧಿಯಲ್ಲಿ ಹೊರಬಂದ ಸಾಯಿಬಣ್ಣ ಎರಡನೇ ಪತ್ನಿ ನಾಗಮ್ಮಳ ಮೇಲೂ ದಾಂಪತ್ಯ ದ್ರೋಹದ ಶಂಕೆಯನ್ನ ವ್ಯಕ್ತಪಡಿಸ್ತಾರೆ. ಕೋಪದ ಭರದಲ್ಲಿ ಪತ್ನಿ ನಾಗಮ್ಮ ಹಾಗೂ ಅದನ್ನು ತಡೆಯಲು ಬಂದಂತಹ ತನ್ನದೇ ಆದ ಅಪ್ರಾಪ್ತ ಮಗಳು ವಿಜಯಲಕ್ಷ್ಮಿಯನ್ನ ಹರಿತವಾದ ಆಯುಧದಿಂದ ಅಮಾನುಷವಾಗಿ ಕತ್ತರಿಸಿ ಪ್ರಾಣವನ್ನ ತೆಗೆಯುವಂತಹ ಕೆಲಸವನ್ನ ಮಾಡ್ತಾರೆ. ಬಳಿಕ ತಾನೂ ಇರಿದುಕೊಂಡು ಸಾವಿಗೆ ಶರಣಾಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅಕಸ್ಮಾತ್ ಆಗಿ ಈ ಸಾಯಿಬಣ್ಣ ಬದುಕುಳಿತಾರೆ. ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಾಯಿಬಣ್ಣ ಈ ಪ್ರಾಣ ತೆಗೆಯುವಂತಹ ಕೆಲಸಗಳನ್ನ ಮಾಡಿರುವುದರಿಂದಾಗಿ ಉದ್ಯೋಗವನ್ನ ಕಳೆದುಕೊಂಡಿದ್ದಲ್ಲದೆ ಇಂದು 1 ಕೋಟಿ ರೂಗಳಿಗಿಂತ ಹೆಚ್ಚು ಮೌಲ್ಯದ 10 ಎಕರೆ ಭೂಮಿಯನ್ನ ಕಳೆದುಕೊಳ್ಳಬೇಕಾಯಿತು ಎಂದು ಅಳಲನ್ನ ತೋಡಿಕೊಂಡಿದ್ದಾರೆ. ಇಷ್ಟು ವರ್ಷಗಳ ಕಾಲ ಜೈಲಿನಲ್ಲಿದ್ರೂ ತಮ್ಮ ಪತ್ನಿಯರ ದಾಂಪತ್ಯ ದ್ರೋಹದ ಪುರಾವೆಗಳಿವೆ ಎಂದು ಅವರು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ತಾವು ಮಾಡಿದ ತಪ್ಪುಗಳಿಗಾಗಿ ಅವರಿಗೆ ಪಶ್ಚಾತ್ತಾಪ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಸಾಯಿಬಣ್ಣ ಇವತ್ತಿಗೂ ಕೂಡ ಇದ್ದಾರೆ. 2003ರಲ್ಲಿ ವಿಚಾರಣಾ ನ್ಯಾಯಾಲಯವು ಈ ಅಪರಾಧದ ಕ್ರೌರ್ಯವನ್ನ ಪರಿಗಣಿಸಿ ಸಾಯಿಬಣ್ಣನಿಗೆ ಮರಣದಂಡನೆ ವಿಧಿಸಿತ್ತು. ಆದರೆ ನಂತರ ಕರ್ನಾಟಕ ಹೈಕೋರ್ಟ್ ಅದನ್ನ ಜೀವಾವಧಿ ಶಿಕ್ಷೆಗೆ ಇಳಿಸುತ್ತೆ. ಸಾಯಿಬಣ್ಣ ಸುಮಾರು 1 ದಶಕದ ಕಾಲ ಏಕಾಂತ ಬಂಧನದಲ್ಲಿದ್ರು. ಹೈಕೋರ್ಟ್ ಈ ಏಕಾಂತ ಬಂಧನವನ್ನ ಕಾನೂನು ಬಾಹಿರ ಮತ್ತು ಅಮಾನವೀಯ ಎಂದು ತೀರ್ಪನ್ನ ನೀಡುತ್ತೆ. ಅಲ್ಲದೆ ಅವರ ಕ್ಷಮಾದಾನ ಅರ್ಜಿಯನ್ನ ಇತ್ಯರ್ಥಪಡಿಸುವಲ್ಲಿ ಆದಂತಹ ದೀರ್ಘ ವಿಳಂಬವೂ ಅವರ ಪರವಾಗಿ ಕೆಲಸವನ್ನ ಮಾಡುತ್ತೆ. ಇದರ ಫಲವಾಗಿ 37 ವರ್ಷಗಳ ನಂತರ ಮಾನವೀಯತೆಯ ಆಧಾರದ ಮೇಲೆ ಅವರನ್ನ ಬಿಡುಗಡೆ ಮಾಡಲಾಗಿದೆ. ಜೈಲಿನ ಹೊರಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಸಾಯಿಬಣ್ಣ ತಮ್ಮ ಪತ್ನಿಯರ ದಾಂಪತ್ಯ ದ್ರೋಹದಿಂದಾಗಿಯೇ ತಾವು ಈ ಕೊಲೆಗಳನ್ನು ಮಾಡಿರುವುದಾಗಿ ಹೇಳಿಕೆಯನ್ನ ನೀಡಿದ್ದಾರೆ. 2 ಅಪರಾಧಗಳ ಸುತ್ತಲಿನ ಸಂದರ್ಭಗಳನ್ನು ವಿವರಿಸುತ್ತಾ ಮೊದಲನೆಯದರಲ್ಲಿ ಭಾಗಿಯಾಗಿರುವ ವ್ಯಕ್ತಿ ತಪ್ಪಿಸಿಕೊಂಡು ತನ್ನ ಹೆಂಡತಿಯನ್ನ ಕೊಲೆ ಮಾಡುವಂತಹ ಒಂದು ಸಂದರ್ಭ ಎದುರಾಯಿತು ಅಂತ ಹೇಳ್ತಾರೆ. 2ನೇ ಪ್ರಕರಣದಲ್ಲಿ ಅವರ ಅತ್ತೆ ತಮ್ಮ 2ನೇ ಹೆಂಡತಿಯನ್ನ ದ್ರೋಹದಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹವನ್ನ ನೀಡ್ತಾರೆ ಎಂದು ಆರೋಪವನ್ನ ಮಾಡಿದ್ದಾರೆ ಸಾಯಿಬಣ್ಣ. ತನ್ನ ಹೆಂಡತಿಯರು ದಾಂಪತ್ಯ ದ್ರೋಹ ಎಸಗಿದ್ದಕ್ಕೆ ನನ್ನ ಬಳಿ ಸಾಕ್ಷ್ಯಗಳಿದ್ದಾವೆ. ಮೊದಲ ಪತ್ನಿಯ ಜೊತೆಗಿದ್ದ ವ್ಯಕ್ತಿ ತಪ್ಪಿಸಿಕೊಂಡಿದ್ದರಿಂದ ಆಕೆಯ ಪ್ರಾಣವನ್ನ ತೆಗೆಯುವಂತಹ ಕೆಲಸವನ್ನ ಮಾಡಿದೆ ಅಂತ ಹೇಳಿಕೆಗಳನ್ನ ನೀಡಿದ್ದಾರೆ. ನನ್ನ ಹೆಂಡತಿ ಕುರುಡಿಯಾಗಿದ್ರೂ ಪರವಾಗಿರ್ಲಿಲ್ಲ, ಕುಂಟಿಯಾಗಿದ್ರೂ ನನಗೆ ಬೇಸರವಿರಲಿಲ್ಲ. ಆದರೆ ನನಗೆ ಮುಖ್ಯವಾಗಿದ್ದು ಅವಳ ನಿಷ್ಠೆ ಮಾತ್ರ ಎಂದು ಸಾಯಿಬಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಈ 24 ಅಪರಾಧಿಗಳ ಬಿಡುಗಡೆಯು ಕರ್ನಾಟಕ ಸರ್ಕಾರದ ಕೈದಿಗಳ ಪುನರ್ವಸತಿ ಪ್ರಯತ್ನಗಳಿಗೆ ಹಿಡಿದಂತಹ
ಕೈಗನ್ನಡಿಯಾಗಿದೆ. ಜೈಲು ಎಂಬುದು ಕೇವಲ ಶಿಕ್ಷೆಯ ಕೇಂದ್ರವಾಗದೆ ಪರಿವರ್ತನೆಯ ಶಾಲೆಯಾಗಬೇಕು ಮತ್ತು ಸುಧಾರಿತ ಕೈದಿಗಳು ಸಮಾಜಕ್ಕೆ ಮರಳಿ ಜವಾಬ್ದಾರಿಯುತ ಜೀವನವನ್ನು ನಡೆಸಬೇಕು ಎಂಬುದೇ ಈ ಬಿಡುಗಡೆಯ ಹಿಂದಿನ ಆಶಯವಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಸ್ ಪಬ್ಲಿಕ್ ನ್ಯೂಸ್. ಇದು ನಿಮ್ಮ ಶಕ್ತಿ.